ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಲಾಗ್ ಒಳಗೆ ಏನೈತೆ ಅಂತ ನೋಡೋಣ ಬರ್ರಿ. ಇವತ್ತು ವಸಂತ ಪಂಚಮಿ ದಿನದ ಲಾಗ್ ಐತಿದ. ಅವತ್ತಿನೇನು ಮಾಡಿದ್ವಿ ಅಂತ ನೋಡೋಣ ಬರ್ರಿ. ಆ್ಯಕ್ಚುಲಿ ಜಲ್ದಿ ಹೇಳ್ಬೇಕಾಗಿತ್ತು ಬಟ್ ಲೇಟ್ ಆಯ್ತು. ಇವತ್ತು ಸರಸ್ವತಿ ಪೂಜೆ ಮಾಡಬೇಕು ಬೆಳಿಗ್ಗೆ ಎದ್ದನ್ನ ಅಂದ್ಕೊಂಡಿದ್ದೆ ಬಟ್ ರಾತ್ರಿನೂ ಲೇಟಾಗಿ ಮಲ್ಕೊಂಡೆ, ಹಿಂಗಾಗಿ ಆಗಲಿಲ್ಲ, ಎಚ್ಚರಣ ಆಗಲಿಲ್ಲ. ಸೊ ಆಗಿದ್ದಾಗಲಿ ಅಂಥೇಳಿ ನನ್ನ ಫ್ರೆಂಡ್ ಮಮ್ಮಿ ಕಾಲ್ ಮಾಡಿದ್ರು. ಅವ್ನು ನಾಲ್ಗೆ ಮೇಲೆ ಓಂ ಮತ್ತು ಐಂ ಅಂತೇಳಿ ಬರೀರಿ, ಅಂದರೆ ಸರಸ್ವತಿ ಮಂತ್ರ ಹೇಳಿಸೋ ಬದಲಿ ಅದನ್ನು ಬರ್ಯಾಕೆ ದೊಡ್ಡದಾಕೈತಲ್ಲ ಇಷ್ಟ ಬರೀರಿ ಅಂತ ಹೇಳಿದ್ರೆ, ನಾನು ಮನ್ಯಾಗ ಒಂದು ಸ್ವಲ್ಪ ಜೇನುತುಪ್ಪ ಇತ್ತು ಅದರಲ್ಲಿನ ಒಂದು ಕಡ್ಡಿ ತೊಗೊಂಡು ಬರದೆ. ಆ್ಯಕ್ಚುಲಿ ಕಂಪ್ಲೀಟಾಗಿ ಸರಸ್ವತಿ ಮಂತ್ರ ಬರಿಬೇಕಂತ್ರಿ. ಬಟ್ ನಾನು ಜಸ್ಟ್ ಓಂ ಐಂ ಅಂತ ಬರಬೇಕಂದ್ರೆ ಅಷ್ಟೇ ಬರೆಯೋಕೆ ಹೇಳಿದ್ರೆ ನನ್ನ ಫ್ರೆಂಡ್ ಮಮ್ಮಿ ನನಗೆ, ನನ್ನ ಫ್ರೆಂಡ್ ಅವ್ರು. ಸೊ ಇವತ್ತು ವಿದ್ಯಾರಂಭಕ್ಕೆ ಒಳ್ಳೆಯ ದಿನ ಅಂದ್ರೂ ಸರಸ್ವತಿ ಮಂತ್ರ ಹೇಳ್ಬೇಕಾಗ್ತಾರೆ 108 ಸರಿ, ಹಿಂಗಾಗಿ ಒಳ್ಳೇದಾಗ್ತೈತಿ ಅಂತ ಹೇಳಿ ಇನ್ನು ನನ್ನ ಮಗಗೆ ಮಕಾನ ಹಾಕ್ಕೊಟ್ಟೇನಿ ರೀ. ನೋಡ್ರಿ ಈಗ ಮಕಾನ ಅಂದ್ರೆ ಕಮಲದ ಹೂವಿನ ಬೀಜ ರೀ ಅವ್ನು ಹಳ್ಳಿನಂಗೆ ಹುರಿದಿರ್ತಾರೆ, ಅವಾಗ ಹಿಂಗಿರ್ತಾವೆ. ಅವು ಹೆಲ್ದಿ ನಟ್ಸ್ ಅಂತ ಹೇಳ್ತಾರೆ. ಸ್ವಲ್ಪ ನಾನು ಬಿಸಿ ಮಾಡಿ ಕೊಟ್ಟಿರ್ತೀನಿ. ಸಾಲ್ಟೆಡ್ ಅದು ತೊಗೊಂಬಂದು ಅಂದ್ರೆ ಕಾಸ್ಟ್ಲಿನೂ ಇರ್ತಾವೆ ಮತ್ತು ಜಲ್ದಿ ಖಾಲಿ ಆಗಿಬಿಡ್ತಾವೆ. ಟೇಸ್ಟ್ ಹತ್ತಿ ಬಡ ಬಡ ತಿಂದುಬಿಡ್ತಾರೆ. ನಾನು ಅವನ್ನ ಏನು ಮಾಡಿಬಿಡ್ತೇನೆ ಅಂದ್ರೆ ಸ್ವಲ್ಪ ರೋಸ್ಟ್ ಮಾಡಿ ಕೊಟ್ಟಿರ್ತೀನಿ. ಇನ್ನು ನನ್ನ ಮಗಗೆ ನೋಡ್ರಿ ಈ ಡ್ರೆಸ್ ಬ್ಯಾಡಾಗೈತಿ, ಹಿಂಗಾಗಿ ಅದನ್ನು ತೆಗಿಯನ್ನಾಗತ್ತಾನ. ಸೊ ಸಂಗುಳ ಇವತ್ತಿದ ಸಂಗುಳ ಹಾಯ್ ಮಾಡ್ರಿ. ಶೆಡು ಬಂದೈತೆ ರೀ ಅವ್ರಿಗೆ. ಈಗ ಅದಕ್ಕೆ ಹಾಯ್ ಮಾಡತ್ತಿಲ್ಲ ರೀ ನಮ್ಮ ಸರು. ಸ್ವಲ್ಪ ಇನ್ನೂ ಮೂಡುಟ್ಟದಾರ. ಇನ್ನು ದೇವ್ರ ತಿಕ್ಕೊಂಡು ಪೂಜೆ ಮಾಡ್ಕೊಳ್ದಿತ್ತು, ಹಿಂಗಾಗಿ ಪೂಜಾಕ್ಕೆ ರೆಡಿ ಮಾಡಿಕೊಂಡೆ. ಶುಕ್ರವಾರಕ್ಕೊಮ್ಮಂತ್ರ ಪೂಜೆ ಮಾಡೇ ಮಾಡಿರ್ತೀವಿ. ಅದ್ರಾಗ ಇವತ್ತು ಸ್ವಲ್ಪ ಧ್ರುವನಂದ ಅಡ್ಮಿಷನ್ ಮಾಡಿಸಿ ಬರೋಣ ಅಂತ ಅಂದ್ಕೊಂಡು ವಿಚಾರ ಮಾಡ್ಕೊಂಡೀವಿ. ಇವ್ರಾರ ಭಾಳ ಬ್ಯುಸಿ ಇದಾರೆ, ನೋಡ್ಬೇಕು ಏನಾಗ್ತದೆ ಅಂಥೇಳಿ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಹೋಗಿ ಭೇಟಿಯಾಗಿ ಬರೋಣ ಅಂತ ವಿಚಾರ ಮಾಡತ್ತೀವಿ. ಇನ್ನೂ ಈಗೇನು ಸ್ಕೂಲ್ ಸ್ಟಾರ್ಟ್ ಆಗಂಗಿಲ್ಲ ರೀ, ಇನ್ನೂ 6 ತಿಂಗಳು. ಇನ್ನು ಪೂಜೆ ಮಾಡ್ಕೊಳಕತ್ತೀನಿ ರೀ. ಸೊ ನನಗೆ ಸರಸ್ವತಿ ಫೋಟೋನೂ ಇಲ್ಲ ನನ್ನ ಕಡೆ, ಪ್ಲಸ್ ಮೂರ್ತಿನೂ ಇಲ್ಲ ಅಂದಿದ್ದಕ್ಕೆ ಬುಕ್ ಇಟ್ಟು ಪೂಜೆ ಮಾಡಿದೆ. ಸರಸ್ವತಿ ಪೂಜೆ ಮಾಡ್ತಾರಲ್ರಿ ಶಾಲೆಗೆ, ಹಂಗೆ ಪೂಜೆ ಮಾಡೋದು, ಮತ್ತೇನಿಲ್ಲ. ಜಸ್ಟ್ ಬುಕ್ ಇಟ್ಟು ಪೂಜೆ ಮಾಡಿ ಏನಂತಂದ್ರೆ ಒಂದು ಹೂ ಏರಿಸ್ಬಿಟ್ರೆ ಸಾಕು, ಅಷ್ಟೇ ಇತ್ತು, ಮತ್ತೇನಿರಲಿಲ್ಲ. ಮತ್ತು ಎಲ್ಲ ಪದ್ಧತಿ ಅಂತೂ ನಮ್ಮ ಕಡೆ ನಾವು ಫಾಲೋ ಮಾಡೋಂಗಿಲ್ಲ. ಈ ಸಾರಿ ಭಾಳ ಹೇಳಾಕತ್ತಿದ್ರು ಶುಕ್ರವಾರ ಬಂದೈತಿ ಮಕ್ಕಳಿಗೆ ವಿದ್ಯಾ ಇದರಿಂದ ಚಲೋ ಅಂಥೇಳಿ. ಹೀಗಾಗಿ ಅದ್ರಾಗ ನನ್ನ ಫ್ರೆಂಡ್ ಮಮ್ಮಿನೂ ಕಾಲ್ ಮಾಡಿ ಅವರು ಕೂಡ ಹೇಳಿದ್ರು ಅಂದ್ಕೊಳ್ಳಿ. ಮತ್ತು ನಾನು ಇದನ್ನು ತಪ್ಸೋದು ಬೇಡಪ್ಪ ಅಂಥೇಳಿ ಅಂದ್ಕೊಂಡೆ. ಮತ್ತು ನಮ್ಮ ಇದ್ರೊಳಗೂ ಕ್ಯಾಲೆಂಡ್ರೊಳಗೂ ಚಲೋ ದಿನ ಅಂತೈತ್ರಿ ಇವತ್ತು. ಅದಕ್ಕೆ ಧ್ರುವನ್ ಮತ್ತು ಇವತ್ತು ಅಕ್ಷರಾಭ್ಯಾಸ ಮಾಡಿಸ್ತಾರೆ ರೀ ಮೇನ್. ನನಗೆ ಅಕ್ಷರಾಭ್ಯಾಸ ಮಾಡಿಸೋದು ನನಗೆ ಗೊತ್ತಿಲ್ಲ ಅದು ಪದ್ಧತಿ, ಹೀಗಾಗಿ ನಾನು ಮಾಡಿಸ್ಲಿಲ್ಲ. ನಾವು ಶೃಂಗೇರಿಗೆ ಹೋಗ್ಬೇಕನ್ನೋ ವಿಚಾರ ಐತಿ, ನೋಡ್ಬೇಕಾ ಅಂದ್ರೆ ಧ್ರುವನ್ ಸ್ವಲ್ಪ ಅಕ್ಷರಾಭ್ಯಾಸ ಮಾಡಿಸಿ ಸ್ಕೂಲಿಗೆ ಕಳಿಸೋಣ ಅಂತ ವಿಚಾರ ಮಾಡಿದ್ವಿ. ನೋಡೋಣ ಏನಾಗ್ತೈತಿ ಅಂತ ಹೇಳಿ ಗೊತ್ತಿಲ್ಲ. ಯಾಕಂದ್ರೆ ನಾವು ಅನ್ಕೊಳ್ಳೋದೊಂದು ಅದು ಆಗೋದೊಂದು. ಇನ್ನು ಇವ್ನಿಗೆ ಓಂ ಐಂ ಅಂತ ಬರಿಬೇಕಾಗೈತಿ. ಒಟ್ಟು ನಾಲ್ಗೆ ತೆಗಿವಲ್ಲ ರೀ, ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗ್ತಿಲ್ಲ. ಏನಪ್ಪ ಅಂತಂದ್ರೆ ಓಂ ಬರೆಸ್ಕೊಂಡ ನಾನು ಇದರಲ್ಲಿನ ಐಂ ಒಂದು ಬರೆದ್ಬಿಟ್ಟರೆ ಮುಗಿದೋಗ್ಬಿಡ್ತಿತ್ತು. ಎಷ್ಟೋ ತನ ನನ್ನ ಜೀವತ್ತಿಂದ ಮತ್ತು ಗುದ್ದಾಡಿ ಬರದ್ನಿ ರೀ. ಮಂತ್ರ ಹೇಳ್ಸಕ್ಕಂತೂ ಸಣ್ಣವ ಅದನ್ನು ಹೇಳೋಕ್ಕಾಗಂಗಿಲ್ಲ. ಸಜ್ಜಿಗೆ ಬಂದ್ಮೇಲೆ ಭುವನಿಗೆ ಗಾಡಿ ಹಿಡಿಸಿರತ್ತಂತ ಸುಮ್ಮನಾದೆ. ನೋಡಿರಿ ಈ ರೀತಿ ಆಗಿತ್ತು ಪೂಜೆ, ನಾರ್ಮಲ್ ಪೂಜೆ. 4 ಬುಕ್ ಇಟ್ಟೇವಿ ನಾವು ಅಷ್ಟೇ, ಮತ್ತೇನಿಲ್ಲ. ಇನ್ನು ಭಗವದ್ಗೀತೆ ಭುವನ್ ತೊಗೊಂಡು ಬಂದಾನ್ರಿ. ಅದು ಅವ್ರ ಸ್ಕೂಲ್ನಾಗ ಏನೋ ಒಂದು ಕಾಂಪಿಟೇಷನ್ ಐತಂತ. ಆ ಕಾಂಪಿಟೇಷನ್ನಾಗ 200 ರೂಪಾಯಿ ತುಂಬಿಸ್ಕೊಂಡ್ರೆ ಬುಕ್ ಕೊಟ್ಟಾರ, ಅದನ್ನು ಭಗವದ್ಗೀತೆ ಕೊಟ್ಟಾರ. ಸೊ ಹೇಳಿದೆ ನಾನು, ಏನು ಬೇಡಪ್ಪ ಕೇಳಲಿಲ್ಲ, ಇನ್ನು ಪೂಜೆ ಮಾಡಬೇಕಾದನ್ನು. ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ಇಡಕ್ಕೆ ಬರೋದಿಲ್ಲ ರೀ, ಒಂದು ಹೋಲಿ ಬುಕ್ ನಮ್ದು ಹಿಂದೂ ಸಂಪ್ರದಾಯದೊಳಗೆ. ಇನ್ನು ಏನಪ್ಪ ಅಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ, ನಾಷ್ಟ ಶಾವಿಗೆ ಉಪ್ಪಿಟ್ಟು ಮಸ್ತಾಗಿತ್ತು. ನನ್ನ ಫ್ರೆಂಡ್ ಒಬ್ಬರು, ನಾನು ಲಾಸ್ಟ್ ಟೈಮ್ ಶಾವಿಗೆ ಉಪ್ಪಿಟ್ಟು ಮಾಡಿದಾಗ ನನಗೆ ಒಂದು ಟಿಪ್ಸ್ ಕೊಡ್ರಿ ಅಂತ ಹೇಳಿದ್ದೆ. ನನ್ನ ಫ್ರೆಂಡ್ ಒಬ್ಬರು ನನಗೆ ಕಾಲ್ ಮಾಡಿನೇ ಟಿಪ್ಸ್ ಕೊಟ್ಟಿದ್ರೆ, ನಿಜವಾಗ್ಲೂ ಮಸ್ತಾಗಿತ್ತು ಈ ಸಾರಿ. ಇನ್ನು ನಮ್ಮ ಈಗ ಸ್ಕೂಲಿಗೆ ಹೋಗೋಣ ಅಂತ ಕುಂತಾನೆ. ಸ್ಕೂಲ್ ಯಾವ ಸ್ಕೂಲಿಗೆ ಹೋಗೋಣ? ಅವ್ರು ಅಣ್ಣನ ಸ್ಕೂಲಿಗೆ ಹೋಗ್ಬೇಕು ಅನ್ನೋದು ಎಷ್ಟು ತಲೆ ಆಗೈತೆ ನೋಡ್ರಿ ಅವ್ನಿಗೆ. ಸಂಜೆಗೆ ಮಧ್ಯಾಹ್ನ ಒಟ್ಟ ರೆಡಿ ಇಲ್ಲ ಅವ್ನು ಬೇರೆ ಕಡೆ ಹೋಗಾಕ. ಅಣ್ಣನ ಚೂಲಿಗೆ ಹೋಗ್ಬೇಕು, ಬ್ಯಾಗ್ ತೊಗೊಂಡು ಹೋದ ಒಂದು ರೌಂಡಿಗೆ. ಅವ್ರ ಪಪ್ಪ ಅವ್ರ ಬ್ಯಾಗ್ ಇವ್ನ ಬ್ಯಾಗ್ ಇಟ್ಕೊಂಡು ಮಾಡಿ ಹೋಗೋಣಂತ. ಸೊ ಬಾಯ್ ಸ್ಕೂಲ್ ಬ್ಯಾಗ್ ಹಾಕೊಂಡ ಹೋದ. ಅಂಗನವಾಡಿ ಹೋಗ್ಕೇನೆ ಹೋಗಂಗಿಲ್ಲ ಅಂತಾನ್ರಿ. ಬರೀ ಏನೋ ತಿಳ್ಕೊಂಬಿಟ್ಟ. ಅಣ್ಣನ ಸ್ಕೂಲ್ನಾಗ ಅಣ್ಣನ ಸ್ಕೂಲ್ನಾಗ ಒಂದು ಜಾರ್ಗುಂಟ್ ಇದ್ದದವ್ರಿ, ಅವನೇ ಅಷ್ಟು ಆಡಿಸ್ತಾರ ಅಂತ ತಿಳ್ಕೊಂಡಿರ್ಬೇಕು. ಇನ್ನು ಇವತ್ತು ಬೆಂಡೆಕಾಯಿ ಪಲ್ಯ ಸ್ಪೆಷಲ್ ಮಾಡ್ಬೇಕು ಅನ್ಕೊಂಡೆ. ಹೆಂಗೆ ಅನ್ಕೊಂಡಿರಿ ನಿಮ್ಗೆ ಏನಾರು ಗೆಸ್ ಮಾಡ್ಬೋದನ? ನಾನು ಇವತ್ತು ಲೊಡಗ ಮಾಡೀನಿ ರೀ. ಲೊಡಗ ಅಂತಂದ್ರೆ ಹಳ್ಳ್ಯಾಗ ಮಾಡ್ತಾರೆ. ಆ್ಯಕ್ಚುಲಿ ರೊಟ್ಟಿ ಮತ್ತು ಲೊಡಗ ಮಾಡ್ಬೇಕಂತಿತ್ತು. ಬಟ್ ರೊಟ್ಟಿನ ವಸಂತ ಪಂಚಮಿ ಅಂತೇಳಿ ರೊಟ್ಟಿ ಬೇಡ ಚಪಾತಿ ಮಾಡೋಣ ಅಂದ್ಕೊಂಡೆ. ಹೀಗಾಗಿ ಇವತ್ತು ಬೆಂಡೆಕಾಯಿ ಪಲ್ಯ ಸ್ಕಿಪ್ ಮಾಡಿ ಬೆಂಡೆಕಾಯಿ ಪಲ್ಯನ ಲೊಡಗ ಮಾಡಿದೆ. ಏನಿಲ್ಲ ರೀ, ಬೆಂಡೆಕಾಯಿ ಹುರ್ಕೊಳ್ಳೋದ್ರಿ.
ಹುರ್ಕೊಂಡು ಇಟ್ಕೊಂಡು ನಾರ್ಮಲ್ ಉಳ್ಳಾಗಡ್ಡಿ ಒಗ್ಗರ್ಣೆ ಕೊಡೋದು. ಉಳ್ಳಾಗಡ್ಡಿ ಒಗ್ಗರ್ಣೆ ಕೊಟ್ಮೇಲೆ ಹುರಿದ ಬೆಂಡೆಕಾಯಿ ಅದಕ್ಕೂ ಕುದಿಸ್ಕೊಳ್ಳೋದು. ಕೊಟ್ಮೇಲೆ ಮತ್ತು ಏನಂದ್ರೆ ಖಾರ, ಅರಿಶಿನ, ಉಪ್ಪು ಇವನ್ನೆಲ್ಲ ಹಾಕ್ಕೊಳ್ಳೋದು ರೀ. ಹಾಕ್ಕೊಂಡು ನೀವು ಗುರೋಳ್ಳು ಪುಡಿ ಅದಿದ್ರೆ ಹಾಕೋರಿ, ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಎಲ್ಲ ಕುಡ್ಕೊಂತು ಚೆಂದಾಗಿ ಫ್ರೈ ಆಯ್ತು ಅಂದಮೇಲೆ ಇದಕ್ಕೆ ಹುಣ್ಸೆಹಣ್ಣು ರಸ ಹಾಕೋರಿ. ಹುಣ್ಸೆಹಣ್ಣು ರಸ ಭಾಳ ಇಂಪಾರ್ಟೆಂಟ್ ರೀ. ಒಂದು 4-5 ಥರ ಮಾಡಿದ್ದೀನಿ ರೀ ನಾನು. ನಮ್ಮ ಮನೆಯವ್ರಿಗೆ ಯಾಕೋ ಸೇರಿರವಲ್ದಾಗಿತ್ತು. ಈ ಸಾರಿ ಯೂಟ್ಯೂಬ್ನ ರೆಸಿಪಿ ನೋಡಿ ಮಾಡೀನಿ, ನೋಡೋಣ ಏನಾಗ್ತದೆ ಅಂಥೇಳಿ. ಸೊ ಈ ರೀತಿ ಹುಣ್ಸೆಹಣ್ಣು ರಸ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೋರಿ. ಅದಕ್ಕೆ ಬೆಲ್ಲ ಹಾಕ್ಕೊಂಡು ನೀರು ಕುಡಿಸ್ಕೊಂಬಿಡ್ರಿ. ನೀರು ಕುಡಿಸ್ಕೊಂಡು ಒಂದು ಟ್ವಿಸ್ಟ್ ನೋಡಿರಿ, ಪಲ್ಯ ಮುಗಿತು ಅನ್ನಂಗಿಲ್ಲ. ಇಲ್ಲಿ ಸ್ಟಾರ್ಟ್ ಆದ ಪಲ್ಯ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ತೊಗೊಂಡು ಅದಕ್ಕೆ ನೀರು ಕುಡಿಸ್ಕೊಂಡು, ಕಡ್ಲೆ ಹಿಟ್ಟು ಅಂದ್ರೆ ಜುಣ್ಕದ ಹಿಟ್ಟು ಅಂತಿರಲ್ಲ, ಹೆಸರು ಬ್ಯಾಳೆ ಹಿಟ್ಟಲ್ರಿ, ಕಡ್ಲೆ ಬ್ಯಾಳೆ ಹಿಟ್ಟು ಅದನ್ನು ತೊಗೊಂಡು ಏನು ಮಾಡ್ಕೊರಿ ಅಂದ್ರೆ ನೀರು ಕುಡಿಸ್ಕೊಂಡು ಲಂಪ್ಸ್ ಎಲ್ಲ ಹೋಗೋ ತನಕ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಅದನ್ನು ಕುದಿ ಬಂದಿರ್ತದೆ ಅದಕ್ಕೆ ಕೂಡಿಸ್ಬಿಡ್ರಿ. ಲೊಡ್ಗ ರೆಡಿ. ಇದನ್ನು ಕಡ್ಲೆ ಹಿಟ್ಟು ಬದಲಿ ಜೋಳದ ಹಿಟ್ಟನ್ನು ಹಾಕಿ ಮಾಡ್ತಾರೆ ಹಳ್ಳ್ಯಾಗ. ನಮ್ಮ ತವ್ರ ಮನೆಗೆಲ್ಲ ನಾವು ಜೋಳದ ಹಿಟ್ಟು ಹಾಕಿನ ಲೊಡ್ಗ ಮಾಡ್ತೀವಿ. ಬಟ್ ಈ ಸಲ ಕಡ್ಲೆ ಬ್ಯಾಳೆ ಹಿಟ್ಟು ಹಾಕಿ ಮಾಡಿದ್ದೆ ಮಸ್ತಾಗಿತ್ತು. ಇವರು ಲೇಟಾಗಿ ಬಂದಿದ್ದಕ್ಕೆ ಊಟ ಮಾಡಲೇ ಇಲ್ಲ ನಾವು. ಯಾಕಂದ್ರೆ 4 ಗಂಟೆ ಆಗಿತ್ತು. ಧ್ರುವನ್ ಸ್ಕೂಲಿಗೆ ಹೋಗಲೇಬೇಕು ಅಂತಂತೇಳಿ ಪ್ರಿಪೇರ್ ಆಗಿದ್ವಿ ನಾವು. ಎಟ್ಲೀಸ್ಟ್ ಹೋಗಿ ಭೇಟಿಯಾಗಿ ಬರೋಣ ಅಂಥೇಳಿ. ಸೊ ನನ್ನ ಧ್ರುವ ಅಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಾನ್ರಿ. ಅವ್ನು ಏನೋ ಅನ್ಕೊಂಡ್ಬಿಟ್ಟಾನ ಸ್ಕೂಲ್ ಅಂದ್ರೆ. ಇನ್ನೊಂದು ಅವ್ನ ಸ್ಕೂಲ್ ಸ್ಟಾರ್ಟಿಗೆ ಒಂದು 2 ತಿಂಗ್ಳಕ್ಕೆ ವ್ಲಾಗ್ ಒಳಗೆ ನಾನು ಅಪ್ಲೋಡ್ ಮಾಡ್ತೀನಂತ. ಅವ್ನ ರಿಯಾಕ್ಷನ್ ಹೆಂಗೈತಿ ಸ್ಕೂಲ್ ಅಂದ್ರೆ ಅಂಥೇಳಿ. ಈಗಂತೂ ಭಾಳ ಹ್ಯಾಪಿ ಇನ್ನೇ ಸಿಗ್ತಾವ ಇವ್ರು ಫುಲ್ ಟಯರ್ಡ್ ಅದ್ರಾಗ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ಐತ್ರಿ. ಅಂದರೆ 4 ದಿನ ರಜಾ ಐತಿ. ಮಂಗಳವಾರನೂ ಕೂಡ ಏನಂತಂದ್ರೆ ಕಂಪ್ಲೀಟ್ ಬಂದೈತಂತ, ಸ್ಟ್ರೈಕ್ ಮಾಡ್ಯಾರಂತ ಬ್ಯಾಂಕ್ನವರೆಲ್ಲ. ಭಾಳ ಟಯರ್ಡ್ ಆಗಿದ್ರೆ ಊಟನೂ ಸ್ಕಿಪ್ ಆಗೈತೆ ನಮ್ದು ಇವತ್ತು. ನಾವು ಹೋಗೋರ್ದು ಸ್ಕೂಲ್ ಬಿಟ್ಟಿದ್ರಿ. ಬಟ್ ಏನಂದ್ರೆ ಆಫೀಸ್ ಎಲ್ಲ ಓಪನ್ ಇತ್ತಂತ ಕೇಳ್ಕೊಂಡು ಬಂದಿದ್ವಿ ನಾವು. ಸೊ ಇದು ಯಾರು ಸ್ಕೂಲ್ ಅಂದ್ಕೊಂಡ್ರಿ? ಭುವಿ ಸ್ಕೂಲನೇ. ಬಟ್ ಭುವಿ ನಮ್ಗೆ ಸಿಗಲೇ ಇಲ್ಲ. ನಾವು ಅದ್ರಾಗ ಏನಾಗಿತ್ತು ಅಂದ್ರೆ ಲೇಟ್ ಆಗಿತ್ತಲ್ಲ, ಹೀಗಾಗಿ ಇನ್ನು ಆಫೀಸ್ನಾಗ ಎನ್ಕ್ವೈರಿ ಮಾಡಿದ್ವಿ. ಅವರು ಮೇಡಮ್ ಬೇರೆ ಅದಾರ, ಅಲ್ಲೂ ಕೇಳ್ಕೊಂಡು ಬರ್ರಿ ಅಂತೇಳಿ. ಬಟ್ ಅಲ್ಲಿ ಹೋದ್ವಿ ರೀ, ಏನೂ ಮಾತಾಡ್ಲಿಲ್ಲ ರೀ ಧ್ರುವ. ಕರೆ ಅಂದ್ರೆ ಧ್ರುವಾಗ ಕಿವಿ ಕೇಳ್ತಾವಿಲ್ರಿ, ಮಾತು ಬರ್ತಾವಿಲ್ರಿ ಅಂತ ಕೇಳಿದ್ರೆ ಕರೆನ ಬೇಜಾರತ್ತೆ. ಯಾಕಂದ್ರೆ ನಾವು ಎಷ್ಟು ಕಿರಿಕಿರಿ ಮಾಡ್ತಾರ ನಿಮಗೂ ಗೊತ್ತೈತಿ. ಸೊ ಎಷ್ಟು ಬೆರಿಕತಾನಂತೂ ನಿಮ್ಗೆ ಗೊತ್ತೈತಿ. ಅವ್ನು ಫುಲ್ ಹ್ಯಾಪಿ ಇದ್ದ. ಬಟ್ ಬೇಜಾರು ಮಾಡ್ಕೊಳ್ಳಿಲ್ಲ. ಆರಾಮಾಗಿ ಕೂಲಾಗಿ ಕುಂತ, ಬುಕ್ ತಗೊಂಡು ಕುಂತ. ಬುಕ್ನಾಗ ಆಮೇಲೆ ಒಂದಿಷ್ಟು ಕ್ವಶನ್ಸ್ ಕೇಳಿದ್ರೆ ಅದಕ್ಕೆಲ್ಲ ಆನ್ಸರ್ ಮಾಡ್ದೆ. ಆನ್ಸರ್ ಅಂದೇಳಿ ತೋರಿಸಿದ್ರೆ ಈ ಚಿತ್ರ ಏನಂತೇಳಿ ರೆಸ್ಪಾಂಡ್ ಮಾಡ್ದೆ. ನಾ ಅಂತೂ ಅವ್ನ ಹೆಸರು ಬಿಟ್ಟು ಏನೂ ಕಲಿಸಿಲ್ರಿ ಅವ್ನಿಗೆ. ಸ್ವಲ್ಪ 1 2 3 ಕಲಿಸೋ ಪ್ರಯತ್ನ ಮಾಡಿದೆ. ಅವ್ನು 2 3 5 ಅಷ್ಟು ನೆನ್ಪಿಟ್ಕೊಂಡಾನೆ. ಹೀಗಾಗಿ 2 3 5 8 10 ಕಲ್ಕೊಂಡಾನ್ರಿ ಅವ. ಹೀಗಾಗಿ ನಾ ಭಾಳ ಪ್ರಯತ್ನ ಮಾಡೋಕೆ ಹೋಗಲಿಲ್ಲ. ಬರುವಾಗ ಹೊಟ್ಟೆ ಹಸಿವಾಗಿತ್ತಲ್ಲ, ಹಿಂಗೆ ಖಾರ ಬನ್ನ, ಕೇಕ್ ಮತ್ತು ಐಸ್ ಕ್ರೀಮ್ ತೊಗೊಂಡಾದ್ರು ತೊಗೊಂಡೇನ ಬಂದ್ವಿ. ಯಾಕಂದ್ರೆ ಅದನ್ನು ತಿಂದು ಚಹಾ ಕುಡಿದ್ರಾತ ಅಂಥೇಳಿ. ಯಾಕಂದ್ರೆ ನಾವು ಮನೆಗೆ ಬಂದಾಗ 5:30 ಆಗಿತ್ತು. ಸೊ ನೋಡ್ರಿ, ಭಾಳ ದೊಡ್ಡ ಸ್ಕೂಲ್ ಐತ್ರಿ. ನಮ್ಗೆ ಇಲ್ಲಿ ಇವ್ನ ಅಡ್ಮಿಷನ್ ಮಾಡಿಸೋ ವಿಚಾರ ಇರಲಿಲ್ಲ ರೀ. ಬಟ್ ನಮ್ಮ ಭುವನ್ ಬಿಡವಲ್ಲಾಗ್ಯಾನ. ಅವನು ನರ್ಸರಿ ಮತ್ತು LKG ಹೋಗಿದ್ದ ರೀ. ಬಟ್ ಅದಾದಮೇಲೆ ಲಾಕ್ಡೌನ್ ಆಗಿಬಿಡ್ತು. ಅದಾದಮೇಲೆ 1 ವರ್ಷ ಸ್ಕೂಲಿಗೆ ಹೋದ, 1 ವರ್ಷ ಅವ್ನು ಮತ್ತೆ ಮನೆಯಾಗ ಉಳ್ದಕ್ಕಂದು ನನಗೆ ಆರಾಮಿರಲಿಲ್ಲ. ಹೀಗಾಗಿ ಅವ್ನು ಸ್ಕೂಲಿಗೆ ಹೋಗಲೇ ಇಲ್ಲ. ಒಮ್ಮಿಂದೊಮ್ಮೆ ಬಂದು ರೋಡ್ನಾಗ ಹಾಕ್ಬಿಟ್ಟಿವಿ. ನಮಗೂ ಶಾಕ್ ಆಕೈತಿ, ಹೆಂಗೆ ಅಡ್ಜಸ್ಟ್ ಆಗ್ಯಾನೋ ನನಗೆ ಗೊತ್ತಿಲ್ಲ ರೀ. ಸೊ ಹೀಗಾಗಿ ಅಲ್ಲಿಗೆ ಹಾಕ್ಬೇಕು, ಕಲ್ಪವೃಕ್ಷಕ್ಕನ ಅಡ್ಮಿಷನ್ ಮಾಡಿಸ್ಬೇಕಂತ ಅಂದ್ಕೊಂಡೀವಿ. ನೋಡೋಣ ಏನಾಗ್ತದೆ ಅಂಥೇಳಿ. ಇನ್ನೂ 6 ಮಂತ್ ಟೈಮ್ ಐತ್ರಿ, ಜೂನಿಗೆ ಐತಿ. ಬಟ್ ಏನಾಗ್ತದಂದ್ರೆ ರೀ, ಎಂಡಿಗೆ ಅಡ್ಮಿಷನ್ ಸಿಗಂಗಿಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಬಂದುಬಿಟ್ವಿ. ಇನ್ನು ಧ್ರುವನ ಕಡೆ ಒಂದು ಸ್ವಲ್ಪ ಬರ್ಸಿದ್ದೆ ನಾನು. ಹಂಗೆ ಅಕ್ಕಿ ಒಳಗೆ ಬರೆಸ್ಬೇಕಂತ ಹೇಳ್ತಾರೆ, ಅಕ್ಷರಾಭ್ಯಾಸ ಮಾಡಿಸ್ಬೇಕಂದ್ರೆ. ನನಗದು ಪದ್ಧತಿ ಗೊತ್ತಿರಲಿಲ್ಲ ರೀ. ಅದ್ರ ಸಲುವಾಗಿ ನಾ ಏನು ಮಾಡಿದೆ ಅಂತಂದ್ರೆ ಜಸ್ಟ್ ಒಂದು ನೋಟ್ಬುಕ್ ಒಳಗೆ ಬರೆಸ್ದೆ. ಬರೆದ ರೀ, ಅಡ್ಡಿ ಇಲ್ಲ. ನೋಡ್ಬೇಕು ಏನು ಮಾಡ್ತಾನಂತೇಳಿ. ಇನ್ನೂ ಪೆನ್ಸಿಲ್ ಹಿಡಿಯೋಕೆ ಬರೋಂಗಿಲ್ಲ. ಒಟ್ಟು ಒಂದು ಸ್ವಲ್ಪ ಏನೇನಾರ ಗೀಸ್ತಿರ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಸ್ಟ್ರೇಟ್ ಲೈನ್, ರೌಂಡ್ ಬರೆಸಿ ರೂಢಿ ಮಾಡಿಸಿದ್ನಿ. ನೋಡೋಣ ರೀ ಏನಾಗ್ತದೆ ಅಂಥೇಳಿ. ಅದಾದಮೇಲೆ ತಾನೇ ಬರಿತಾನೆ ಅಂತ ಹಿಡ್ಕೊಂಡು ಕುಂತ. ಅಷ್ಟೊತ್ತಿಗೆ ಭುವನನ ಫ್ರೆಂಡ್ಸು ಹೋದ್ರೆ, ಇಂಟೀಜರ್ಸ್ ಹೇಳ್ಕೊಟ್ಟೆ ಅವ್ರಿಗೆ. ಅರುಣನ ಒಬ್ಬನೇ ಉಳಿದಿದ್ದ, ಆ ಥರ ಹೋಗಿದ್ದ. ಸೊ ಟೈಮ್ ಆಗಿತ್ತು. ಇನ್ನು ಇವ್ರು ನೋಡ್ರಿದ ಸಿಂಚು ಮತ್ತು ಧ್ರುವ ಆಟ ಆಡಕತ್ತಾರ. ಸೊ ಸ್ವಲ್ಪ ಈಗ ರಿಲೀಫ್ ಆದೆ. ನಮ್ಮ ಮಾರ್ನಿಂಗಿಂದ ಧ್ರುವಾನ್ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಟೆನ್ಷನ್ ಆಗಿತ್ತು ನನಗೆ. ಲೇಟಾಗಿ ಒಂದಿದ್ದೆಲ್ಲ ಹರಿಬರಿ ಆಗಿತ್ತು ರೀ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಗೆ ಬಂದು ಚಂದ್ರಮ್ಮ ಭಾಳ ಚಂದ ಕಾಣಕತ್ತಿದ್ರಿ. ಸೊ ನೋಡ್ರಿ ಹೆಂಗೆ ಕಾಣಕತ್ತಾನ ಚಂದ್ರಮ್ಮ. ನನಗೆ ಭಾಳ ಇಷ್ಟ ಆದ, ವಿಡಿಯೋ ಮಾಡಿಕೊಂಡೆ ಅದಕ್ಕೆ. ಸೊ ಇಬ್ಬರು ನಾನು ಹೊರಗೆ ಬಂದು ನಿಂತೇನಂತ ಇವರಿಬ್ರು ಆಟ ಆಡಕತ್ತಾರ್ರಿ. ಧ್ರುವ ಇದು ಭುವಿದ ಸೈಕಲ್. ಧ್ರುವ ಆಡ್ತಾನೀಗ. ನಮ್ಮ ಧ್ರುವಾಗ ಆದರೂ ಪೆಡಲ್ ತುಳಿಯಕ್ಕೆ ಬರಂಗಿಲ್ಲ. ಸೈಕಲ್ ಹೊಡ್ಯಾಕ ಬರಂಗಿಲ್ಲ.
ಅವ್ರ ಅಣ್ಣ ಇಷ್ಟೊತ್ತಿ ಪೆಡಲ್ ತುಳಿತಿದ್ದ ಕುಂದಿರ್ತಾನ ಬಾಯಾಗ ಮಮ್ಮ ಇಟ್ಕೊಂಡ ಹೆಂಗ್ ಮಾಡಕತ್ತಾನ ನೋಡ್ರಿ. ಧ್ರುವ ಭೂವಿನ ದೂಸ್ಬೇಕಾಗೈತಿ, ಭೂವಿ ತನ್ನ ಕತಿ ಹೇಳಕತ್ತಾನ ಹಳೇದ. ತಿರ್ಗಿಸದನೇ ಅಮ್ಮ ನಾವು ಹಂಗೆ ಮಾಡ್ತಿದ್ದೀನೋ ಹಿಂಗೆ ಪೆಡಲ್ ಮಾಡ್ತಿದ್ದೆ ತಿರ್ಗಿಸು ಅಂತೇಳಿ ಮಾರಾಯ. ಎಷ್ಟು ಹೇಳಿದ್ರು ತಿರುಗಿಸಂಗಿಲ್ಲ ರೀ. ಸೊ ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತ್ರಿ. ಹಿಂಗೆ ವಸಂತ ಪಂಚಮಿ ಮಾಡಿದ್ವಿ ನಾವು. ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣ. ಥ್ಯಾಂಕ್ ಯು.